ಕರ್ಣ ಮತ್ತೆ ನಿಧಿಯ ಒಂದು ಮದುವೆಯ ಟೈಮ್ ಹತ್ತಿರಕ್ಕೆ ಬರ್ತಾ ಇದೆ. ಜನರು ಕೂಡ ಅದನ್ನ ನೋಡಕ್ಕೇನೆ ಕಾಯ್ತಾ ಇರೋದು. ಜನಗಳಿಗೆ ತುಂಬಾನೇ ನಿರೀಕ್ಷೆ ಇದೆ. ಸೊ ಏನಾಗ್ಬೋದು ನೆಕ್ಸ್ಟ್ ಅಂತ. ಯಾಕೆಂದ್ರೆ ಅರ್ಜುನ್ ಪಾತ್ರ ಬಂದಿರುವಂತ ಕಾರಣ ತುಂಬಾನೇ ಇಂಟ್ರೆಸ್ಟಿಂಗ್, ಕುತೂಹಲವು ಕೂಡ ಜಾಸ್ತಿ ಆಗಿರುವಂತದ್ದು. ಜನರಿಗೆ ತುಂಬಾ ಚೆನ್ನಾಗಿಯೂ ಸಹ ನೋಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ಖುಷಿಯನ್ನು ಸಹ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಜನಗಳಿಗೆ ಇಷ್ಟವಾದಂತ ಒಂದು ಜೋಡಿ ಅನ್ಬೋದು ಕರ್ಣ ಮತ್ತೆ ನಿಧಿ. ಈ ಒಂದು ಜೋಡಿ ಒಂದಾಗುವಂತ ಒಂದು ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಯಾಕೆ ಅಂದ್ರೆ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಜೋಡಿ ಈಗ ಒಂದಾಗುವಂತ ಒಂದು ಟೈಮ್ ಅದು ನಿತ್ಯ ಅಂದ್ರೆ ಅಕ್ಕ ಎಲ್ಲ ಸತ್ಯವನ್ನ ಸಹ ಮನೆಯವರಿಗೆ ತಿಳಿಸಿ ಕರ್ಣ ಮತ್ತೆ ನಿಧಿಯನ್ನ ಒಂದು ಮಾಡೋಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್ ಅದನ್ನು ಕೂಡ ನೋಡಬಹುದು. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಅಲ್ಲಿ ತನಕ ಕಾಯಲೇಬೇಕು ನಿಧಿ ಮತ್ತೆ ಕರ್ಣ ಜೋಡಿಯ ಮದುವೆಯನ್ನ ನೋಡೋಕೆ. ನಿತ್ಯ ಮತ್ತೆ ಕರ್ಣ ಏನಿದ್ದಾರೆ ಅವರಿಬ್ಬರದ್ದು ಕೂಡ ಒಂದು ಸಂಬಂಧ ಗಂಡ ಹೆಂಡತಿ ಸಂಬಂಧ ಅಲ್ಲ ಅಂತ ಮನೆಯವ್ರಿಗೆ ಗೊತ್ತಾದಾಗ ಫುಲ್ ಕಂಪ್ಲೀಟ್ ಮನೆಯವರು ಸಹ ಆಶ್ಚರ್ಯ ಪಡ್ತಾರೆ. ಜೊತೆಗೆ ಹೊಟ್ಟೆಲಿರುವಂತ ಮಗು ತೇಜಸ್ದು. ಇಷ್ಟು ದಿವಸ ಎಲ್ಲರೂ ಕೂಡ ಕರ್ಣನದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅದು ಕೂಡ ಒಂದು ಮಹಾ ತಿರುವು. ಸಖತ್ತಾಗಿ ನಮೃತ ಅವರು ಕೂಡ ನಿತ್ಯ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನ ಕಿರಣ್ ರಾಜ್ ಅವರು ಕರ್ಣ ಪಾತ್ರವನ್ನ, ಭವ್ಯ ಅವರು ನಿಧಿ ಪಾತ್ರವನ್ನ, ಅರ್ಜುನ್ ಪಾತ್ರವನ್ನ ಗಗನ್ ಅವರು ಸೂಪರ್ ಆಗಿ ನಿಭಾಯಿಸ್ತಾ ಇದ್ದಾರೆ. ಅರ್ಜುನ್ ಮತ್ತೆ ನಿಧಿಯ ಒಂದು ಎಂಗೇಜ್ಮೆಂಟ್ ಸಹ ನೆರವೇರಂತ ಒಂದು ಟೈಮ್ ಬರುತ್ತೆ. ಆ ಬಳಿಕ ಏನಾಗುತ್ತೆ ಒಂದು ಸಸ್ಪೆನ್ಸ್ ಕಾದು ನೋಡಬೇಕು. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಇಷ್ಟ ಆಗ್ತಿದೆಯಾ. ಪ್ರೋಮೋ ಕೂಡ ಬಂದಿದ್ದು ಜನರಿಗೆ ಬಹಳಷ್ಟು ಖುಷಿ ಆಗಿದೆ.